ಜಾರಕಿಹೊಳಿ ಕುಟುಂಬದಿಂದ ಪ್ರಥಮ ಬಾರಿಗೆ ಏನಂತಂದ್ರೆ ಮಹಿಳೆಯರೊಬ್ಬರು ರಾಜಕೀಯಕ್ಕೆ ಎಂಟ್ರಿಯನ್ನ ನೀಡಿರುವಂಥದ್ದು. ಜೊತೆಗೆ ಏನಂತಂದ್ರೆ ಈಗ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಅಧಿಕೃತ ಅಭ್ಯರ್ಥಿಯಾಗಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಈಗ ಪ್ರಚಾರವನ್ನ ಶುರು ಮಾಡ್ಕೊಂಡಿದ್ದಾರೆ. ಹಾಗಿದ್ರೆ ಬನ್ನಿ ನನ್ನ ಜೊತೆ ಮಾತನಾಡಲಿಕ್ಕೆ ಖುದ್ದು ಏನಂತಂದ್ರೆ ಪ್ರಿಯಾಂಕಾ ಜಾರಕಿಹೊಳಿ ಇದ್ದಾರೆ, ಅದ್ರ ಜೊತೆಗೆ ಏನಂತಂದ್ರೆ ರಾಹುಲ್ ಜಾರಕಿಹೊಳಿ ಅವರು ಸಹ ಇದ್ದಾರೆ, ಅವರನ್ನ ಮಾತಾಡಿಸ್ತೀನಿ. ಮೇಡಮ್, ಈಗ ನಿಮ್ಮ ಕುಟುಂಬದಿಂದ ಪ್ರಥಮ ಬಾರಿಗೆ ತಾವು ರಾಜಕೀಯ ಎಂಟ್ರಿ ಕೊಟ್ಟಿದ್ದೀರಿ. ಫಸ್ಟ್ ರಿಯಾಕ್ಷನ್ ಯಾಕಂತಂದ್ರೆ ಇದುವರೆಗೆ ಇದು ಆಗಿರಲಿಲ್ಲ, ಟಿಕೆಟ್ ಘೋಷಣೆ ಆಗಿರಲಿಲ್ಲ, ಈಗ ಅಧಿಕೃತವಾಗಿ ಘೋಷಣೆ ಆಗಿದೆ. ಏನು ಹೇಳಬಯಸ್ತೀವಿ? ಭಾಳ ಖುಷಿಯ ವಿಚಾರ ರೀ. ಎಲ್ಲ ವರಿಷ್ಠರು ನಮಗಿದು ಟಾಸ್ಕನ್ನು ಕೊಟ್ಟಿದ್ದಾರೆ. ಎಲ್ಲ ಯುವಕರು ಮತ್ತು ಪಾರ್ಟಿ ವರ್ಕರ್ಸ್ ಸೇರಿ ಎಲ್ಲ ಮಾಡ್ತೀವಿ ಪ್ರಯತ್ನ. ಈಗ ಅಧಿಕೃತ ಎಂಟ್ರಿ ಆಗಿದ್ದೀರಿ, ತಾವು ಒಬ್ಬರು ವಿದ್ಯಾವಂತರು, ಪದವೀಧರರು. ಈಗ ಏನೆಲ್ಲ ಕನಸುಗಳನ್ನು ಇಟ್ಕೊಂಡಿದ್ರಿ ಈ ಈ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ? ಎಲ್ಲ ಮಹಿಳೆಯರಿಗೂ ಕೂಡ ಅವರು ಸಬಲರಾಗಬೇಕು, ಎಲ್ಲ ತಮ್ಮ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಬೇಕು. ಯುವಕರಿಗೂ ಕೂಡ ಸ್ವಲ್ಪ ಎಂಪ್ಲಾಯ್ಮೆಂಟ್ ಕೊಡಬೇಕು. BJP ಅವರು ಸ್ವಲ್ಪ ವಿಫಲರಾಗಿದ್ದಾರೆ. ಸೊ ಆ ಬೇಸಿಸ್ ಮೇಲೆ ನಾವು ಇದು ಮಾಡ್ತೀವಿ. ಆದರ್ಶ ಯಾರು ಮೇಡಮ್ ತಮ್ಮ ರಾಜಕೀಯದಲ್ಲಿ? ತಮಗೆ ಆದರ್ಶ ಯಾರು ಅಂತ? ತಂದೆಯವ್ರಿ. ಏನು ಇಷ್ಟ ಆಗತ್ತೆ ಮೇಡಮ್ ತಂದೆಯವರಿಂದ? ಈ ಯಾವುದನ್ನ ಇಷ್ಟಪಡ್ತೀರಿ ತಂದೆಯವರಲ್ಲಿ ರಾಜಕೀಯವಾಗಿ? ಸಿಂಪ್ಲಿಸಿಟಿ ರೀ, ಮತ್ತು ಅವರ ಡಿಸಿಪ್ಲಿನ್ಡ್ ಭಾಳ ಇದ್ದಾರೆ. ಸೊ ಅದು ಆ ಗುಣಗಳು ಭಾಳ ಸೇರ್ತೈತೆ. ಮೇಡಮ್, ತಾವು ಒಂದು ವೇಳೆ ಗೆದ್ದು ಹೋದಂಥ ಸಂದರ್ಭದಲ್ಲಿ ಏನು ಆ ಕ್ಷೇತ್ರಕ್ಕೆ ಏನು ಮಾಡಬೇಕು ತಮಗೊಂದು ಕನಸಿರುತ್ತೆ? ಯಾಕಂತಂದ್ರೆ ಈಗ ನಾಳೆ ಜನರ ಮಧ್ಯೆ ಹೋಗ್ತಾ ಇದ್ದೀರಿ, ಈಗ ಏನೇನು ಕನಸಿದೆ ಒಂದು ವೇಳೆ ಗೆದ್ದು ಸಂಸತ್ತನ್ನು ಪ್ರವೇಶ ಮಾಡಿದ್ದೆ? ಅದು ನೋಡೋಣ, ಜನರು ತೀರ್ಮಾನ ಕೊಡ್ತಾರೆ. ಇನ್ನು ಅದೇನಾದರೂ ಪಾಸಿಟಿವ್ ಆಗಿ ಬಂತಂದರೆ ಸೊ ಆ ಕಡೆ ಎಲ್ಲ ಸ್ವಲ್ಪ ರೋಡ್ಗಳು ಏನಾದರೂ ಜನರಿಗೆ ಏನಾದ್ರು ಸಮಸ್ಯೆ ಇದ್ದರೆ ನಾವು ಖಂಡಿತವಾಗಿ ಪೂರೈಸ್ತೀವಿ ಅಂತ ಹೇಳ್ತೇವೆ. ಈಗ ಇನ್ನೊಂದು ವಿಚಾರ, ಈಗ ಭಾಳಷ್ಟು ರಾಜಕೀಯವಾಗಿ ಜಾರಕಿಹೊಳಿ ಕುಟುಂಬ ಭಾಳಷ್ಟು ಬಲಿಷ್ಠವಾಗಿರುವಂಥದ್ದು. ಏನು ನಿಮ್ಮ ಕುಟುಂಬದ ತಂದೆಯವರ ವಿಚಾರವನ್ನು ಮುಂದಿಟ್ಕೊಂಡು ಪ್ರಚಾರ ಮಾಡ್ತೀರಾ ಅಥವಾ ಅಭಿವೃದ್ಧಿ ವಿಚಾರ ಮುಂದಿಟ್ಕೊಂಡು ಪ್ರಚಾರ ಮಾಡ್ತಿರ್ತೀರಾ? ಅಭಿವೃದ್ಧಿ ಸರ್. ಕಾಂಗ್ರೆಸ್ ಪಕ್ಷನಾಯಿತು ಹಾಗೂ ತಂದೆಯವರು ಮಾಡಿದೆಲ್ಲ ಅಭಿವೃದ್ಧಿ ಕೆಲಸನ ಅದು ಮುಂದಿಟ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಈ ಗ್ಯಾರಂಟಿ ಸ್ಕೀಮ್ ಏನು ಜಾರಿ ತಂದಿದ್ದಾರಲ್ಲ ಮೇಡಮ್ ಈಗ ರಾಜ್ಯದಲ್ಲಿ, ಅದು ನಿಮ್ಮ ಗೆಲುವಿಗೆ ಅದು ಬುನಾದಿ ಆಗ್ಬೋದಾ ಅಂತೇಳಿ? ಹೌದ್ರಿ. ಮಹಿಳೆಯರಿಗೂ ಕೂಡ ಭಾಳ ಅನುಕೂಲ ಆಗಿದೆ. ಫ್ರೀ ಬಸ್ಸಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಹಾಗೆ ಯುವ ನಿಧಿಯನ್ನು ಅದನ್ನು ಕೂಡ ಡಿಪ್ಲೊಮಾ ಹೋಲ್ಡರ್ಸ್ ಹಾಗೂ ಗ್ರ್ಯಾಜುಯೇಟ್ ಪದವೀಧರಿಗೆ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ನಮ್ಗೆ ಅನಿಸ್ತದೆ. ಈಗ ರಾಜಕೀಯವಾಗಿ ಜಾರಕಿಹೊಳಿ ಕುಟುಂಬದಲ್ಲಿ ಬೇರೆ ಬೇರೆ ಪಕ್ಷದಿಂದ ಬೇರೆ ಬೇರೆ ಆಗಿದ್ದಾರೆ. ಅಂತ ಸಂದರ್ಭದಲ್ಲಿ ಈಗ ರಾಜಕೀಯವಾಗಿ ಕಾಂಗ್ರೆಸ್ನಿಂದ ತಾವು ಸ್ಪರ್ಧೆ ಮಾಡ್ತಾ ಇದ್ದೀರಾ. ಏನಾದರೂ ಬೇರೆ ತಮ್ಮ ಕಾಕರಿದ್ದಾರೆ, ಅವರಿಂದ ಏನಾದರೂ ನಿರೀಕ್ಷೆ ಇಟ್ಕೊಂಡಿದ್ದೀರಾ ಅರ್ಥ ಹೇಗೆ ಅಂತ? ಇಲ್ಲ ರೀ, ಆ ಥರ ಏನಿಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷದ ತಂದೆಯವ್ರ ಮಾರ್ಗದರ್ಶನದಲ್ಲಿ ಹೋಗ್ಬೇಕಂತ ನಾವು ಪ್ಲಾನ್ ಮಾಡಿದ್ದೀವಿ. ಸರ್ಕಾರದ ಅಭಿವೃದ್ಧಿ ಜೊತೆಗೆ ತಂದೆಯವರ ಮಾರ್ಗದರ್ಶನ. ಹೌದು, ಅದರ ಬೇಸಿಸ್ ಮೇಲೆ ಸ್ಟ್ರಾಟಜಿ. ಮೇಡಮ್, ಏನು ಹೇಳ್ತೀರಿ ಕೊನೆಯದಾಗಿ ಈ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಮತದಾರರಿಗೆ ಈ ಮೂಲಕ ಈಗ ತಾವು ಅಧಿಕೃತ ಅಭ್ಯರ್ಥಿಯಲ್ಲಿ ತಾವು ಏನು ಹೇಳಬಯಸ್ತೀರಿ, ಏನು ಅಪೀಲ್ ಮಾಡ್ಕೋತೀರಿ ಅಂತ? ಚಿಕ್ಕೋಡಿಯ ಮತದಾರಿಗೆ ಹೇಳಲಿಕ್ಕೆ ಬಯಸ್ತೇನೆ ಏನಂದರೆ, ನಾವು ನಿಮ್ಮ ಜೊತೆಗೆ ಯಾವಾಗಲೂ ಇರ್ತೀವಿ, ನಿಮ್ಮ ಕಷ್ಟಗಳಿಗೆ ಸ್ಪಂದನೆ ಮಾಡ್ತೀವಿ. ಹಾಗೆಯೇ ಅಲ್ಲಿ ಅಭಿವೃದ್ಧಿ ಕೆಲಸ ಸಾಕಷ್ಟಿವೆ, ಅವನು ಕೂಡ ಮಾಡ್ತೀವಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.